Hello, check, check, check. Hello, guys. Welcome to another video of Abhishek. So, after a long time, ನಂದು ಕಾರ್ಪೊರೇಟ್ ಗ್ಯಾಪ್ ತಗೊಂಡು ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ, ಇವತ್ತಿನ ವಿಡಿಯೋ ಸ್ಪೆಷಲ್ ಏನು ಅಂದರೆ, ನಾನಿವಾಗ ತಿರುಪತಿಗೆ ಹೋಗ್ತಾ ಇದ್ದೀನಿ. ಸೊ, ಈ ತಿರುಪತಿಯ ಟ್ರಾವೆಲ್ ಏನೇನಾಗುತ್ತೆ, ಹೆಂಗೆ ಹೋಗ್ತಿದ್ದೀನಿ, ಪ್ರತಿಯೊಂದು ಸಮೇತ ನೋಡೋಣ ಬನ್ನಿ. ಸೊ ಇವಾಗ ಅಪ್ರಾಕ್ಸಿಮೇಟ್ಲಿ ಟೈಮ್ 5:30 ಆಗಿದೆ. ಸೊ ಇನ್ನೊಂದು 10-15 ಮಿನಿಟ್ಸ್ ಬಿಟ್ಟು ಮನೆ ಬಿಡಬೇಕು. ಸೊ 6 ಅಂದ್ಬಿಟ್ರೆ ನಾನು ಬೆಂಗಳೂರು ಒಂದು 12 ಒಳಗೆ ರೀಚ್ ಆಗಬೇಕು. ಸೊ ನನಗೆ 12 o'clock ಬೆಂಗಳೂರು ಟು ತಿರುಪತಿ ಬಸ್ ಇದೆ. ಇಟ್ ಹ್ಯಾಸ್ ಬಿನ್ ರಿಸರ್ವ್ಡ್, ಆಗಲೇ ರಿಸರ್ವೇಷನ್ ಮಾಡಿದ್ದೀನಿ ಟಿಕೆಟ್ಸ್ನ. ಸೊ ಲೆಟ್ಸ್ ಟ್ರಾವೆಲ್ ಟು ಬ್ಯಾಂಗ್ಳೂರ್. ಹಲೋ ಗೈಸ್, ಆನ್ ದ ವೇ ಟು ತಿರುಪತಿ ದುರ್ಗ ಬಿಡುವಾಗ ನಮ್ಮಿಬ್ರು ಅವರು ಕ್ಲೈಂಟ್ ಸಿಕ್ಕರು. ಸೊ ಅವ್ರ ಕ್ಲೈಂಟ್ ಜೊತೆ ಆರಾಮಾಗಿ ಕಾರಲ್ಲಿ ಬಂದ್ವಿ. ಸೊ ಇವಾಗ ಕರೆಂಟ್ಲಿ ರಾಜಾಜಿನಗರ್, ಈಗ ಟೈಮ್ 10:15 ಆಗಿದೆ. ಸೊ ನನಗೆ 12 ಗಂಟೆಗೆ ಬಸ್ ಇರೋದು. ಸೊ ಅಲ್ಲಿ ತನಕ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಒಂದು 1/4 ಗಂಟೆ ಅರ್ಧ ಗಂಟೆ ತಿನ್ಕೊಂಡು ಆರಾಮಾಗಿ ಹೋಗೋಣ. ಸೊ ಹಂಗೆ ದೇವ್ರು ಕೊಟ್ಟರೆ ಆರಾಮಾಗಿ ಬಾ ಅಂತಾನೆ ಕರ್ಸ್ಕೊತಾನೆ ತಿಮ್ಮಪ್ಪ. ಸೊ ದಿಸ್ ಈಸ್ ಮೈ ಬ್ರೋಸ್ ಆಫೀಸ್, ವಿನಾಯಕ್ ಆ್ಯಂಡ್ ಕನ್ಸಲ್ಟೆನ್ಸಿ. ಇಲ್ಲಿ ಕೆಳಗಡೆ ನಂಬರ್ ಹಾಕಿರ್ತೀನಿ. ಏನಾನ ಟ್ಯಾಕ್ಸ್ ಕನ್ಸಲ್ಟೆನ್ಸಿ, ಫಿನಾನ್ಸು, ಇನ್ಶೂರೆನ್ಸು, ಇದ್ರ ಬಗ್ಗೆ ಏನೇ ಗೈಡ್ಲೈನ್ಸ್ ಬೇಕಿದ್ರು ಅಥವಾ ಸಪೋರ್ಟ್ ಬೇಕಿತ್ತು ಮತ್ತೇನಾನ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ. ಬ್ರೋ ನಾನೇ ಡ್ರಾಪ್ ಮಾಡ್ತೀನಿ ಬಾ, ನನ್ನ ರೂಮಿಂದ ಜಸ್ಟ್ 4 ಕಿಲೋಮೀಟರ್ಸ್ ಅಂತ ನನಗೆ ಮೆಜೆಸ್ಟಿಕ್ಕಿಗೆ ಡ್ರಾಪ್ ಮಾಡ್ತಾರೆ. ಅಲ್ಲಿ ಐರಾವತ ಕ್ಲಸ್ ಬುಕ್ ಮಾಡ್ಕೊಂಡಿರೋ ಕಾರಣ ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಮುಂದೋಗ್ತೀವಿ. ಮುಂದೋಗುವಾಗ ನಮ್ಮ ಕರ್ನಾಟಕದ ವಿಧಾನಸೌಧ ಕಾಣಿಸುತ್ತೆ, ಅದನ್ನು ನೋಡ್ತಾ ತಿರುಪತಿ ಕಡೆ ಹೋಗ್ತೀವಿ. ಅಲ್ಲಿ ಏನು ದೂರದಲ್ಲಿ ನಿಮಗೆ ಲೈಟ್ ಕಾಣಿಸ್ತಾ ಇದೆಯಲ್ಲ, ಅದೇ ತಿರುಮಲ ಬೆಟ್ಟ. ಇವಾಗ 4:30 ಮಾರ್ನಿಂಗ್, ಇವಾಗ ತಿರುಪತಿ ರೀಚ್ ಆಗಿದ್ದೀವಿ. ಐರಾವತ ಬಸ್ಸಲ್ಲಿ ವಾಟರ್ ಬಾಟಲ್ಸ್ ಕೊಡೋದು ನಿಲ್ಸಿ 7 ಇಯರ್ಸ್ ಆಯ್ತಂತ. ನನಗೂ ಗೊತ್ತಿರಲಿಲ್ಲ. ನಾನು ಕೇಳಿದೆ, ಸರ್ ವಾಟರ್ ಬಾಟಲ್ ಪ್ರೊವೈಡ್ ಮಾಡಲ್ವಾ ಅಂತ. ಸರ್ ಇಲ್ಲ ಸರ್, 7 ಇಯರ್ಸ್ ಆಯಿತು, ಸರ್ವಿಸ್ ಸ್ಟಾಪ್ ಮಾಡಿ ಅಂತ ಅಂದರು. ಸೊ ನನಗೂ ಒಂಥರ ಬೇಜಾರಾಯಿತು. ಯಾಕಂದರೆ 900 rupees ಪೇ ಮಾಡಿರ್ತೀವಿ ಟಿಕೆಟ್ ಬುಕ್ಕಿಂಗಿಗೆ. ಅಟ್ಲೀಸ್ಟ್ ಒಂದು 1/2 ಲೀಟರ್ ವಾಟರ್ ಬಾಟಲ್ ಕೊಟ್ಟರೆ ಚೆನ್ನಾಗಿರೋದು. ಸೊ ಫುಲ್ ಬಾಯಾರಿಕೆ ಆಗಿತ್ತು, ಮಾತಾಡೋಕ್ಕೂ ಶಕ್ತಿ ಇರಲಿಲ್ಲ. ಸೊ ಇವಾಗ ಒಂದು ಬಾಟ್ಲು ನೀರು ತಗೊಂಡು ಕುಡಿದು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ತಿರುಪತಿಯಿಂದ ತಿರುಮಲಕ್ಕೆ ಹೋಗ್ಬೇಕು. ಯಾರ್ಯಾರಿಗೆ ಗೊತ್ತಿಲ್ಲ, ತಿರುಮಲ ಅನ್ನೋದು ಒಂದು ಬೆಟ್ಟ. ಆ ಬೆಟ್ಟದ ಮೇಲೆ ನಿಮಗೆ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನ ಇರೋದು. ಏನು ತಿರುಪತಿ ವೆಂಕಟರಮಣ ಸ್ವಾಮಿ ಅಂತೀವೋ ಅದಿರೋದು ನಿಮಗೆ ತಿರುಮಲ ಬೆಟ್ಟದ ಮೇಲೆ. ಸೊ ಅಲ್ಲಿಗೆ ಹೋಗೋಕೆ ನಿಮಗೆ 3 ರೂಟ್ ಇದೆ. ಒಂದು ನೀವು ಮೆಟ್ಲು ಹತ್ಕೊಂಡು ಹೋಗ್ಬೋದು, ಇನ್ನೊಂದು ಅಲ್ಲಿ ಅದು ಮೆಟ್ಲೊಳಗೂ ನಿಮಗೆ 2 ಥರ ಬರುತ್ತೆ. ಒಂದು ಅಲಿಪಿರಿ ಮೆಟ್ಲು, ಒಂದು ಶ್ರೀವಾರಿ ಮೆಟ್ಲು ಅಂತ. ಸೊ ಅದನ್ನ ನೀವು ಹತ್ಕೊಂಡು ಹೋಗ್ಬೋದು, ಅಥವಾ ಒಂದು ರೋಡ್ ಥ್ರೂ ಹೋಗ್ಬೋದು. ಸೊ ನೀವು ರೋಡ್ ಥ್ರೂ ಹೋಗ್ತೀರಾ ಅಂದರೆ ನಿಮಗೆ 2 ಆಪ್ಷನ್ ಇರೋದು ರೋಡಲ್ಲಿ. ಒಂದು TTD ಅಂದರೆ ತಿರುಪತಿ ತಿರುಮಲ ದೇವಸ್ಥಾನಂ ಟ್ರಸ್ಟ್ ಏನಿದೆ, ಅವರು ನಿಮಗೆ ಬಸ್ಸಸ್ ಬಿಡ್ತಾರೆ ಕೆಳಗಡೆ ತಿರುಪತಿಯಿಂದ ಮೇಲ್ಗಡೆ ತಿರುಮಲಕ್ಕೆ ಹೋಗೋಕ್ಕೆ. ಸೊ ಆ ರೂಟನ್ನು ಚೂಸ್ ಮಾಡ್ಕೊಂಡು ಹೋಗ್ಬೋದು. ಆರ್ ಎಲ್ಸ್ ನಿಮ್ಮದು ಪ್ರೈವೇಟ್ ವೆಹಿಕಲ್ಸ್ ಇರೋ ಪ್ರೈವೇಟ್ ವೆಹಿಕಲ್ಸ್ ಹೋಗ್ಬೋದು. ಸೊ ಇವಾಗ ಪ್ರೈವೇಟ್ ವೆಹಿಕಲ್ ಇಲ್ಲ ನಮ್ಮದು. ಸೊ ಹಂಗಾಗಿ ನಾನು ಈಗ ಬಸ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಅಲ್ಲೂ ನಿಮಗೆ ಪ್ರೊಸೀಜರ್ ಇದೆ. ಬಸ್ ಹತ್ತಿ ಅಲ್ಲಿ ಹೋಗಿ ಚೆಕ್ಕಿಂಗ್ ಆಗಬೇಕು. ಬ್ಯಾಗ್ಸು ಮತ್ತು ನಮ್ಮದೆಲ್ಲ ಪೂರ್ತಿ ಚೆಕ್ಕಿಂಗ್ ಮಾಡ್ತಾರೆ. ಸೊ ಚೆಕ್ಕಿಂಗ್ ಆದಮೇಲೆ ಸೊ ಮೇಲ್ಗಡೆ ಹೋಗ್ಬೋದು. ಇದು ಇವಾಗ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ನಾನು ತಿರುಪತಿ ಬಸ್ಸಲ್ಲಿ ಇಳಿತಿದ್ದಂಗೆ ದೇವಸ್ಥಾನ ಸಿಕ್ಬಿಡುತ್ತೆ ಅಂತ. ತಿರುಪತಿದಿಂದ ನೀವು ಹತ್ತಿ ಇಳಿತಿದ್ದಂಗೆ ದೇವಸ್ಥಾನ ಸಿಗಲ್ಲ. ಯು ನೀಡ್ ಟು ಗೋ ಟು ದ ತಿರುಮಲ ಹಿಲ್ಸ್. ತಿಮ್ಮಪ್ಪನ ನೋಡಬೇಕು ಅಂದರೆ ತಿರುಮಲ ಬೆಟ್ಟ ಹತ್ತಬೇಕು. ಸೊ ನಾನಿವತ್ತು ಆ್ಯಕ್ಚುಯಲ್ ಆಗಿ ತಿರುಮಲ ಬೆಟ್ಟ ಹತ್ತೋಣ ಅಂತ ಶ್ರೀವಾರಿ ಪಾದ ಮೆಟ್ಲು ಹತ್ತೋ ಪ್ಲ್ಯಾನ್ ಇತ್ತು. ಬಟ್ ನನಗೆ ಇವಾಗ ಸೇವೆ ಬುಕ್ ಆಗಿದೆ.
12 o'clockಗೆ. ಸೊ ನಾನು ಅಷ್ಟರೊಳಗೆ ನಾನು ಮೆಟ್ಲು ಹತ್ಕೊಂಡು ಹೋಗಿ ಮೇಲೆ ಫ್ರೆಶ್ ಅಪ್ ಆಗಿ ರೂಮ್ ತಗೊಂಡು, ರೂಮ್ ಸಿಕ್ಕಿಲ್ಲ ಅಂದ್ರೆ ಲಾಕರ್ ತಗೊಂಡು ಏನೋ ನಾನು ಮಾಡಬೇಕು ಅಂದ್ರೆ ಟೈಮ್ ಆಗುತ್ತೆ. ಸೊ ಇವಾಗ ಅದಕ್ಕೆ ಮೆಟ್ಲು ಹತ್ತೋದು ಬೇಡ, ಬಸ್ ಥ್ರೂನೇ ಹೋಗೋಣ ಅಂತ. ಸೊ ಒಬ್ನೇ ಬಂದಿದ್ದೀನಿ, ಏನೋ ಒಂಚೂರು ಮ್ಯಾನೇಜ್ ಮಾಡ್ಕೊಂಡು ಅದನ್ನ ಮಾಡ್ಕೊಂಡು ಹೋಗೋದು. ತುಂಬಾ ಜನ ತಿರುಪತಿಗೆ ಟಿಕೆಟ್ಸ್ ಇಲ್ದಂಗ್ ಬಂದ್ಬಿಡ್ತಾರೆ ಗೊತ್ತಿಲ್ಲದೆ. ಸೊ ಅಲ್ಲಿ ಅಂತವರಿಗೆಲ್ಲ ಇಲ್ಲಿ ಒಳಗಡೆ SSD ಟೋಕನ್ಸ್ ಅಂತ ಕೊಡ್ತಾರೆ, ಅಂದ್ರೆ ಫ್ರೀ ಟಿಕೆಟ್ಸ್ ಇಶ್ಯೂ ಮಾಡ್ತಾರೆ. ಅದು ದಿನಕ್ಕೆ ಇಷ್ಟು ಸಾವಿರ ಟಿಕೆಟ್ಸ್ ಅಂತ ಇರುತ್ತೆ. ಸೊ ನೀವು ಏನಾನ ಪ್ರೀ ಬುಕ್ ಮಾಡಿಲ್ಲ, ನನಗೆ ಗೊತ್ತಿಲ್ಲದೆ ಬಂದ್ಬಿಟ್ಟಿದ್ದೀನಿ ಅಂದ್ರೆ, ಸೊ ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಕಾಂಪ್ಲೆಕ್ಸ್ ಇದೆ. ಸೊ ಈ ಕಾಂಪ್ಲೆಕ್ಸ್ ಒಳಗೆ ನಿಮಗೆ ಫ್ರೀ ಟಿಕೆಟ್ಸ್ ಇಶ್ಯೂ ಮಾಡ್ತಾರೆ TTD ಕಡೆಯಿಂದ. ಬಸ್ ಹಿಡ್ಕೊಳಕ್ ಹೋಗಿ ಮಳೆ ಬಂತು. ಸೊ ಇವಾಗ ಬಸ್ಸಲ್ಲಿ ಕೂತಿದ್ದೀನಿ. ಸೊ ಕರೆಂಟ್ಲಿ ಇವಾಗ 5 o'clock ಆಗಿದೆ. ಒಂದು 15 ಮಿನಿಟ್ಸ್ ಕಾದ್ವಿ, ಆಮೇಲೆ ಬಸ್ ಓಪನ್ ಮಾಡಿದ್ರು. ಸೊ ನಾನೀಗ ಕೂತಿರೋದು ಎಲೆಕ್ಟ್ರಿಕ್ ಬಸ್ಸು, 0 ಎಮಿಷನ್ ಅಂತ ಇದೆ. ಇದೆಲ್ಲ AC ಬಸ್ ಈ ತರ ಇದೆ. ಕಂಫರ್ಟೇಬಲ್ ಸೀಟ್ಸ್ ಇದೆ. ಹೊಸ ತರ ಬಸ್ಸಸ್ ಇವು, ಚೆನ್ನಾಗಿದೆ. ಕೇಳಿದಂತ ಚೆಕ್ ಪಾಯಿಂಟ್ ಇದೆ, ಸಪ್ತಗಿರಿ ಚೆಕ್ ಪಾಯಿಂಟ್. ಸೊ ಇಲ್ಲಿ ನಾವು ನಡ್ಕೊಂಡು ಹೋದ್ರೆ ಪ್ರತಿಯೊಬ್ಬರು ಲಗೇಜ್ ಸಮೇತ ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಚೆಕಿಂಗ್ ಮಾಡಿಸ್ಬೇಕು. ಸೊ ಇಲ್ಲಿ ನೋಡ್ಬೋದು ಚೆಕ್ ಪಾಯಿಂಟಿಗೆ ಚೆಕಿಂಗ್ ಆಗತ್ತೆ. ಇಂಡಿವಿಜುವಲಿ ಪ್ರತಿಯೊಬ್ರು ಬ್ಯಾಗ್ ಸಮೇತ ಹೋಗ್ಬೇಕು. ನಮ್ ಬ್ಯಾಗ್ ಸ್ಕ್ಯಾನಿಂಗ್ ಇಟ್ಟು ನಮ್ದು ಚೆಕಿಂಗ್ ಮಾಡ್ತಾರೆ. ಅದು ಚೆಕಿಂಗ್ ಆದ್ಮೇಲೆನೆ ಮೇಲ್ ಬಿಡೋದು. ಇವಾಗಲೇ ಅಪ್ರಾಕ್ಸಿಮೇಟ್ಲಿ 6 o'clock ಆಗಿದೆ ಟೈಮು. ನೋಡೋಣ ಬನ್ನಿ. ಚೆಕ್ಕಿಂಗ್ ಎಲ್ಲ ಸಕ್ಸಸ್ಫುಲ್ ಆಗಿ ಮುಗಿಸ್ಕೊಂಡು ಎಷ್ಟು ಜನರಿದ್ದಾರಪ್ಪ ಅಂತ ಕಣ್ಣಾಡಿಸ್ಕೊತಾ ಮತ್ತೆ ನಾನು ಹತ್ತಿರೋ ಬಸ್ ಹತ್ಕೊಂಡು ಮುಂದಕ್ಕೆ ನಮ್ಮ ಪಯಣ ನಡೆಯುತ್ತೆ. ಆನ್ ದ ವೇ ಬಸ್ ತುಂಬ ಜನ ಇದ್ದರೂ ಕಿಟಕಿಯಿಂದ ಆ ಕಡೆ ನೋಡಿದಾಗ ಒಳ್ಳೆ ಫಾಗ್ ವೆದರು. ಆ ವೆದರಲ್ಲಿ ಇಂಥ ನಿದ್ದೆನೂ ಸಮೇತ ಹೋಗಿ ಒಳ್ಳೆ ಸ್ವರ್ಗಕ್ಕೆ ಬಂದಂಗೆ ಅನಿಸುತ್ತೆ. ಸುತ್ತ ಗ್ರೀನ್ ಫಾರೆಸ್ಟು, ಫಾಗ್ ತುಂಬಿ ಎಲ್ಲೋ ಒಂದು ಕಡೆ ಈ ಭೂಮಿ ಮೇಲೆ ಇಲ್ಲ ಅನ್ನೋ ಫೀಲಿಂಗು. ಏನ್ ವೆದರ್ ತಿಮ್ಮಪ್ಪ, ಸ್ವರ್ಗ ನಿವಾಸಿ ಇದ್ದಂಗೆ, ಒಳ್ಳೆ ಸ್ವರ್ಗ ಬಂದಂಗ ಆಗ್ತಿದೆ. ಫುಲ್ ಫಾಗ್ ಇದೆ ಸುತ್ತಮುತ್ತ, ಮಿಸ್ಟು ಫಾಗು. ಮಾರ್ನಿಂಗ್ ಇವಾಗ ಅಪ್ರಾಕ್ಸಿಮೇಟ್ಲಿ ಒಂದು 7 ಆಗ್ತಾ ಇದೆ. ಏನ್ ಫಾಗ್ ಅಂತೀರಾ, ಫುಲ್ಲು ಸಖತ್ತಾಗಿದೆ ವೈಬ್ಸು. ಲೆಟ್ಸ್ ಸಿ ಕಮ್ ಆನ್. ತಿರುಮಲದ್ದು ಸ್ಪೆಷಾಲಿಟಿ ಏನು ಅಂದ್ರೆ, ಇಲ್ಲಿ ನಿಮಗೆ 0 ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲೋ ಇಲ್ಲ, ಪ್ಲಾಸ್ಟಿಕ್ ಪೇಪರ್ಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಇಲ್ಲ ಇಲ್ಲಿ. ನಿಮಗೆ ಈ ತರ ಪ್ಲಾಸ್ಟಿಕ್ ಬಾಟಲ್ಸ್, ಪ್ಲಾಸ್ಟಿಕ್ ಕ್ಯಾರಿ ಮಾಡ್ತಾ ಇದ್ದಾರೆ ಅಂದ್ರೆ ಕೆಳಗಡೆ ನಾನು ನಿಮಗೆ ಆವಾಗಲೇ ಚೆಕ್ ಇನ್ ಅಂತ ತೋರಿಸಿದೆ. ಸೊ ಚೆಕ್ ಇನ್ ಅಲ್ಲೇ ನಿಮಗೆಲ್ಲ ತೆಗೆದಾಕ್ತಾರೆ. ಅಂಡ್ ಕಂಪ್ಲೀಟ್ ತಿರುಮಲ ದೇವಸ್ಥಾನ ಅಂತ ಅಥವಾ ಮೇಲ್ಗಡೆ ಬೆಟ್ಟ ಏನ್ ಕಂಪ್ಲೀಟ್ ಮೇಂಟೆನೆನ್ಸ್ ಆಗಿರ್ಬೋದು, ಇನ್ಚಾರ್ಜ್ ಆಗಿರ್ಬೋದು, ಅದು TTD ಆರ್ಗನೈಸೇಷನ್ ಅವ್ರು ನೋಡ್ಕೋತಾರ. ಅದು ಪ್ರೈವೇಟ್ ಆರ್ಗನೈಸೇಷನ್. ಇವತ್ತಿಗೂ ಸಮೇತ ಇಲ್ಲಿ ಗೌರ್ಮೆಂಟ್ ಇಂಟರ್ಫಿಯರ್ ಆಗಂಗಿಲ್ಲ. ಡೆವಲಪ್ಮೆಂಟ್ ಆಗಿರ್ಬೋದು, ಚೇಂಜಸ್ ಆಗಿರ್ಬೋದು, ರೋಡು, ಆಮೇಲೆ ಕ್ಲೀನ್ಲಿನೆಸ್ ಆಗಿರ್ಬೋದು, ಇಲ್ಲಿ ಪ್ರತಿ ಒಂದು TTD ಅವರೇ ಮೇಂಟೈನ್ ಮಾಡೋದ್ರಿಂದ ಸಖತ್ ಕ್ಲೀನ್ ಇದೆ. ಬರೀ ಕಾಲಲ್ಲಿ ನೀವು ರೋಡಲ್ಲಿ ನಡ್ಕೊಂಡು ಹೋಗ್ತೀರಾ ಅಂದ್ರೆ ನಿಮ್ಗೆ ಅಸಹ್ಯ ಅನ್ಸಲ್ಲ. ಆಮೇಲೆ ಮೇಲ್ಗಡೆ ಟೊಬ್ಯಾಕೊ ಆಗಿರ್ಬೋದು, ಚಿಕನ್, ಎಗ್, ಈ ತರ ಎಲ್ಲಾನು ಪ್ರೊಹಿಬಿಟೆಡ್. ಆಲ್ಕೋಹಾಲ್ ಏನು ನಿಮಗೆ ತಗೊಂಡು ಹೋಗಕ್ ಆಗಲ್ಲ. ಕೆಳಗಡೆ ನಿಮಗೆಲ್ಲ ಫಿಲ್ಟರ್ ಮಾಡಿ ಮೇಲ್ ಕಳಿಸ್ತಾರೆ. ಸೊ ಭಾರಿ ಕ್ಲೀನ್ಲಿನೆಸ್ ಇದೆ. ಆಮೇಲೆ ಎಲ್ಲೂ ಇಲ್ಲಿ ಯಾರು ಉಗಿಯಲ್ಲ ರೋಡಲ್ಲಿ. ಸೊ ದಿಸ್ ಈಸ್ ಸೊ ಸ್ಪೆಷಲ್. ಲಿಟ್ರಲಿ ಹೆವಿ ಕೋಲ್ಡ್ ಇದೆ. ಕೋಲ್ಡ್ ಮುಖಕ್ಕೆ ಮಿಸ್ಟ್ ಹೊಡಿತಾ ಇದೆ, ಅಷ್ಟು ಮಿಸ್ಟ್. ಎದುರುಗಡೆ ಅಂತ ಸೈಕ್ ಫಾಗು. ಬಟ್ ಈ ತರ ವೆದರ್ ನಾನು ಫಸ್ಟ್ ಟೈಮ್ ಬಂದಿದ್ದು ತಿರುಪತಿಗೆ. ಕರೆಂಟ್ಲಿ ನಾನು ಎವ್ರಿ ಇಯರ್ ಬರ್ತೀನಿ ತಿರುಪತಿಗೆ. ಸೊ ನಾನು ಮೋಸ್ಟ್ ಆಫ್ ಆಲ್ ಬರೋದು ಫೆಬ್ರವರಿ, ಮಾರ್ಚ್, ತಪ್ತು ಅಂದ್ರೆ ಸೆಪ್ಟೆಂಬರ್ ಮಂತು. ಬಟ್ ಈ ಸಲ ಏನೋ ಬುಕಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ನವೆಂಬರ್ ಆಯ್ತು ಬರುವಾಗ. ಸೊ ಒಳ್ಳೆ ವೆದರ್ ಮಾತ್ರ. ಇನ್ನು ಯಾರನ್ನ ನೆಕ್ಸ್ಟ್ ಟೈಮ್ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ, ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ಬೆಟರ್ ಕಮ್ ಇನ್ ದ ಮಂತ್ ಆಫ್ ನವೆಂಬರ್ ಅಂಡ್ ಡಿಸೆಂಬರ್. ವೆದರ್ ಮಾತ್ರ ಸೈಕ್ ಇದೆ. ಇವಾಗ ಸಿಂಗಲ್ ಇರೋರಿಗೆ ರೂಮ್ ಕೊಡಲ್ಲ. ಸೊ ಒಬ್ಬನೇ ಬಂದಿರೋ ಕಾರಣ
ನಮ್ಮದು ಶೃಂಗೇರಿ ಮಠದಲ್ಲಿ ಚೌಟ್ರಿ ಥರ ಇದೆ ಆ್ಯಂಡ್ ಉತ್ತರಾದಿ ಮಠದೊಂದಿದೆ. ಸೊ ಎರಡರಲ್ಲಿ ವಿಚಾರಿಸ್ತೀನಿ. ನಂಗೆ ಅಟ್ಲೀಸ್ಟ್ ರೂಮ್ ಸಿಕ್ಕರೆ ರೂಮ್ ಓಕೆ, ರೂಮ್ ಸಿಕ್ಕಿಲ್ಲ ಅಂದರೆ ನಾನು ಒಂದು ಸಿಂಗಲ್ ಬ್ಯಾಗ್ ಇರೋದ್ರಿಂದ ಬ್ಯಾಗ್ ಇಡೋಕ್ಕೊಂದು ಲಾಕರ್ ಕೊಟ್ಟರು ಓಕೆ. ಸೊ ಇವಾಗ ಅದಕ್ಕೋಸ್ಕರ ಇಲ್ಲಿ ಬರ್ತಾಯಿದ್ದೀನಿ. ಉತ್ತರಾದಿ ಮಠ ಒಂದ್ಸಲಿ ವಿಚಾರಿಸ್ತೀನಿ, ಶೃಂಗೇರಿ ಮಠ ಒಂದ್ಸಲಿ ಕೇಳ್ತೀನಿ ಎಲ್ಲಿ ಫೆಸಿಲಿಟಿ ಸಿಗುತ್ತೆ, ಎಲ್ಲಿ ಓಕೆ ಆಗುತ್ತಾ ಅಲ್ಲಿರೋದು. ಇಲ್ಲ ಅಂದರೆ ನೆಕ್ಸ್ಟ್ ಬೇರೆ ಆಪ್ಷನ್ ಏನಾನ ಹುಡ್ಕೊಳ್ಳೋಣ. ಕರೆಂಟ್ಲಿ ಉತ್ತರಾದಿ ಮಠದಲ್ಲಿ ರೂಮ್ ಸಿಕ್ತು. ಇವಾಗ ಫ್ರೆಶ್ ಅಪ್ ಆದ. ಬನ್ನಿ ಈಗ ಬೇಗ ರೆಡಿ ಆಗಿಬಿಟ್ಟು ಟೆಂಪಲ್ ರನ್ ಮಾಡೋಣ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಭೂವರಾಹ ಸ್ವಾಮಿ ದೇವಸ್ಥಾನ. ಭೂವರಾಹ ಸ್ವಾಮಿ ದೇವಸ್ಥಾನ ಏನು ಅಂದರೆ ತಿಮ್ಮಪ್ಪನಿಗೆ ಈ ಜಾಗವನ್ನು ವರವಾಗಿ ಕೊಟ್ಟಿದ್ದು ಭೂವರಾಹ ಸ್ವಾಮಿ. ಸೊ ಮೊದಲನೇದಾಗಿ ನಾವು ತಿಮ್ಮಪ್ಪನ ದರ್ಶನ ಮಾಡೋಕ್ಕೂ ಮುಂಚೆ ಭೂವರಾಹ ಸ್ವಾಮಿ ಇದು ದರ್ಶನ ಮಾಡಿಕೊಂಡು ಆಮೇಲೆ ತಿಮ್ಮಪ್ಪನ ದರ್ಶನ ಮಾಡ್ತೀವಿ. ನನಗೆ ಆಮೇಲೆ ಈಗ ಮೊಬೈಲ್ ತೊಗೊಂಬರೋಕ್ಕಾಗಲ್ಲ, ಆಮೇಲೆ ಅಲ್ಲಿ ನಾನು ಲಾಕರಲ್ಲಿ ಇಟ್ಟು ಬರಬೇಕು. ಯಾಕಂದರೆ ನೆಕ್ಸ್ಟ್ ನನಗೆ ತಿಮ್ಮಪ್ಪನ ದರ್ಶನ ಮಾಡುವಾಗ ಮೊಬೈಲ್ಸ್ ಅಲೋ ಇಲ್ಲ. ಮೊಬೈಲ್ಸ್ ಅಂತಲ್ಲ, ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಒಳಗಡೆ ಅಲೋ ಇಲ್ಲ. ಈ ಭೂವರಾಹ ಸ್ವಾಮಿಯಲ್ಲಿ ನಾನು ಜಸ್ಟ್ ನಿಮಗೊಂದು ಗ್ಲ್ಯಾನ್ಸ್ ತೋರಿಸ್ಬೋದು, ಬಟ್ ಗರ್ಭಗುಡಿ ಒಳಗೋದು ವೀಡಿಯೋ ತೋರ್ಸೋಕ್ಕಾಗಲ್ಲ. ಸೊ ಆಗುತ್ತೆ ಅಂತೇಳಿ ತೋರಿಸ್ಬೋದು ಸ್ವಲ್ಪ ಅಂತೇಳಿ ಮೊಬೈಲ್ ತೊಗೊಂಡ್ಬಂದಿದ್ದೀನಿ. ಸೊ ಸ್ಲಿಪ್ಪರಿ, ಮಳೆ ಬೇರೆ ಬರ್ತಾ ಇದೆ. ಓಕೆ, ಲೆಟ್ ಮಿ ಶೋ ಯು ದ ಟೆಂಪಲ್. ನೋಡ್ತಾ ಇದ್ದಾರೆ, ಇದು ಭೂವರಾಹ ಸ್ವಾಮಿ ಟೆಂಪಲ್ಲು. ಕ್ಯೂ ಇದೆ, ಮಳೆನೂ ಬರ್ತಾ ಇದೆ. ಹೋಗಬೇಕು, ಬೇಗ ಹೋಗಿ ಕ್ಯೂ ಅಲ್ಲಿ ನಿಂತರೆ ದರ್ಶನ ಆಗುತ್ತೆ. ಮಳೆ ಬೇರೆ ಬರ್ತಾ ಇದೆ. ಇಟ್ಸ್ ಕ್ವೈಟ್ ಅ ಗುಡ್ ಆ್ಯಂಡ್ ಕಾಮ್ ವೆದರ್ ಟು ಬಿ ಆನೆಸ್ಟ್. ದರ್ಶನ ಆಯ್ತು. ಇವಾಗ ಸ್ವಲ್ಪ ಮಳೆನೂ ಬಿಟ್ಟಿದೆ. ಇವಾಗ ಮತ್ತೆ ರೂಮಿಗೆ ಹೋಗಿ ಫೋನ್ ಇಟ್ಟು ಟಿಕೆಟ್ ತೊಗೊಂಡು ಹೋಗ್ಬೇಕು ದರ್ಶನಕ್ಕೆ. ಬನ್ನಿ. ಎಷ್ಟು ಬಿಸಿಲು ಬರ್ತಿದೆ ಅಂದರೆ ಇಷ್ಟೋ ತನಕ ಮಳೆ ಬಂತ ಅನ್ಬೇಕು, ಆ ರೇಂಜಿಗೆ ಬಿಸಿಲು ಹೊಡಿತಾ ಇದೆ ಫುಲ್ಲು. ಟೆಂಪಲ್ ನೋಡ್ಕೊಂಡು ಬಂದ್ಬಿಡೋಣ ತಿಮ್ಮಪ್ಪಂದು, ಆದರೆ ಒಂದು ಫೋಟೋ ಹೊಡ್ಸ್ಕೊಂಬರೋಣ. ಮತ್ತು ಆಮೇಲಿಂದ ಆಗಲ್ಲ ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಮತ್ತು ರೂಮಲ್ಲಿ ಫೋನ್ ಇಟ್ಟೆ ಅಂದರೆ ಲಾಕರಲ್ಲಿ ಮತ್ತೆ ವಾಪಸ್ ಬರೆದು ಫೋಟೋ ತೆಕ್ಕೊಳ್ಳೋದು ಲೇಟ್ ಆಗುತ್ತೆ. ಅದಕ್ಕೆ ಇವಾಗ ಉಂಜಲ್ ಸೇವೆ ಮುಗಿಸ್ಕೊಂಬಂದೆ. ಒಂಥರ ದರ್ಶನ ತುಂಬ ಚೆನ್ನಾಗಾಯ್ತು. 11 ಗಂಟೆಗೆ ಚೆಕ್ ಇನ್ ಆದ್ವಿ. 11:20, 11:15 ಬಿಡೋಕ್ಕಾಗಲೇ ತಿಮ್ಮಪ್ಪನ ನೋಡಿದ್ವಿ. ಅದಾದಮೇಲೆ ಅಲ್ಲಿ ಉಂಜಲ್ ಸೇವೆಗೆ ಒಂದು ಮಂಟಪ ಇದೆ, ಆ ಮಂಟಪದಲ್ಲಿ ಕೂರಿಸಿದ್ರು. ಆ ಮಂಟಪದಲ್ಲಿ ಏನಿಲ್ಲ ಅಂದರೂ ನಾವು ಒಂದು 11:45 ಹಂಗೆ ಕೂತಿದ್ದು ವಾಪಸ್ ಹೊರಗೆ ಬರುವಾಗ 2 ಕಾಲಾಯಿತು. ಸೊ ನನಗೆ ಒಂಥರ ಹ್ಯಾಪಿ ಮೂಮೆಂಟು. ಒಂದು 3 to 3.5 hours ತಿಮ್ಮಪ್ಪನ ದೇವಸ್ಥಾನದ ಸರೌಂಡಿಂಗ್ ಒಳಗೆ ಇದ್ವಿ. ಯಾಕಂದರೆ ಅಲ್ಲಿ ಅಷ್ಟೊತ್ತು ಇರೋಕ್ಕೂ ಬಿಡಲ್ಲ. ಸೊ ಇದು ಉಂಜಾಲ್ ಸೇವೆ ಇರೋದ್ರಿಂದ ಅದು ಆ್ಯಕ್ಚುಲಿ 2 o'clock ಆಗೋದು. ಸೊ 11 ಚೆಕ್ ಇನ್ ಅದೇ 20-25 ಮಿನಿಟ್ಸ್ ಒಳಗೆ ದರ್ಶನ ಆಯಿತು. ದರ್ಶನ ಮುಗಿದು ಏನಿಲ್ಲ ಅಂದರೂ ಅಪ್ರಾಕ್ಸಿಮೇಟ್ಲಿ ನಿಯರ್ಲಿ 3 hours ಅಲ್ಲಿ ತಿಮ್ಮಪ್ಪನ ದೇವಸ್ಥಾನ ಸುತ್ತಮುತ್ತ ಇದ್ದು ಬಂದಿದ್ದೊಂಥರ ಖುಷಿ ಆಯಿತು. ಇವಾಗ ಇಲ್ಲಿ ಉತ್ತರಾದಿ ಮಠದಲ್ಲಿ ಬಂದು ಊಟ ಆಯಿತು. ಸೊ ನೆಕ್ಸ್ಟ್ ಈಗ ಇನ್ನೊಂದು ದರ್ಶನ ಇದೆ ನೈಟ್ 12 o'clockಗೆ. ಸೊ ಅಲ್ಲಿ ತನಕ ಏನಾನ ಹೊರಗೆ ಹೋಗೋಣ, ನೋಡೋಣ. ತಿರುಪತಿ ದರ್ಶನ ಮುಗಿಸ್ಕೊಂಡು ನಾನು ಹೋಗಿದ್ದು ಪಾಪನಾಶಿನಿಗೆ. ಪಾಪನಾಶಿನಿಗೆ ಯಾಕೆ ಹೋಗಿದ್ದೆ ಅಂದರೆ ಅಲ್ಲಿ ಒಂದು ಸ್ಫಟಿಕದ ಸರ ಬೇಕಿತ್ತು. ನನ್ನ ಕಸಿನ್ ಒಬ್ಬರು ಸ್ಫಟಿಕದ ಸರ ಬೇಕು, ಅಲ್ಲಿ ಚೆನ್ನಾಗಿ ಸಿಗುತ್ತೆ, ಲಾಸ್ಟ್ ಟೈಮ್ ತೊಗೊಂಬಂದಿದ್ದೆ ಅಂತ ಅಂದರು ಅಂತ ಪಾಪನಾಶಿನಿಗೆ ಹೋದೆ. ಅಲ್ಲಿ ಹೋಗುವಾಗ ಸುತ್ತ ರಿಸರ್ವ್ ಫಾರೆಸ್ಟು ಮತ್ತು ಒಳ್ಳೆ ಫಾಗ್ ವೆದರ್ ಇತ್ತು. ಪಾಪನಾಶಿನಿಯಲ್ಲಿ ಪಾಪ ತೊಳ್ಕೊಳಕ್ಕೆ ಎಲ್ಲರೂ ಸ್ನಾನ ಮಾಡುವಾಗ ನಾನೊಂದೆರಡು ಹನಿ ನೀರನ್ನು ಚಿಮುಕ್ಸ್ಕೊಂಡೆ ಮುಂದಕ್ಕೆ ಹೊರಟೆ. ಇಲ್ಲಿ ಬಸ್ ಡ್ರೈವರ್ಸ್ ಏನು ಕ್ರೇಜಿ ಗುರು. ಸೊ ಈ ಪೋರ್ಷನಲ್ಲಿ ಮಾಡಿರೋ ವಿಡಿಯೋ ಖರಾಬಾಗಿ ಬಂದಿದೆ. ಈ ಮೈಕ್ ಒಳಗೆ ಮೇಲೆ ಒಂದು ಫಿಲ್ಟರ್ ಇರುತ್ತೆ, ಅದಕ್ಕೆ ಡೆಡ್ ಕ್ಯಾಟ್ ಅಂತ ಅಂತಾರೆ. ಆನ್ ದ ವೇ ಟ್ರಾವೆಲ್ ಮಾಡುವಾಗ ಎಲ್ಲ ಉದುರಿಸ್ಕೊಂಡ್ಬಿಟ್ಟಿದ್ದೀನಿ, ನಾನು ನೋಡ್ಕೊಂಡಿಲ್ಲ. ಸೊ ರೆಕಾರ್ಡಿಂಗ್ ಅಂತೂ ಕೆಡ್ದಾಗ ಬಂದಿದೆ. ಅದಕ್ಕೆ ಮನೆಗೆ ಬಂದು ಈ ವಿಡಿಯೋನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಪಾಪನಾಶಿನಿಯಿಂದ ನಾನು ಮತ್ತೆ ವಾಪಸ್ ಮಠಕ್ಕೆ ಬರ್ತೀನಿ. ಮಠಕ್ಕೆ ಬಂದು ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಅವತ್ತು ಮಧ್ಯರಾತ್ರಿ
ಅಂಗ ಪ್ರದಕ್ಷಿಣ ಅಂತ ಒಂದು ಸೇವೆ ಇರುತ್ತೆ. ಅಂಗ ಪ್ರದಕ್ಷಿಣ ಸೇವೆ ಅಂದರೆ ಉರುಳು ಸೇವೆ ಅಂತಲೂ ಕರೀತಾರೆ. ಅಲ್ಲಿ ಏನು ಅಂದರೆ 12 ಗಂಟೆ ರಾತ್ರಿ 16 - 18 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದೆ, ಅಷ್ಟು ಕೋಲ್ಡ್ ಇದೆ. ಅಂಥ ಕೋಲ್ಡಲ್ಲೂ ಪುಷ್ಕರಣಿಯಲ್ಲಿ ತಣ್ಣೀರು ಸ್ನಾನ ಮಾಡಿ ಅಲ್ಲಿ ಹೋಗಬೇಕು. 12:30ಗೆ ನಾವು ಹೋದರೆ 1 ಗಂಟೆ ಅಷ್ಟೊತ್ತಿಗೆ ಚೆಕ್-ಇನ್ ಆಗ್ತೀವಿ. ಚೆಕ್-ಇನ್ ಪ್ರೊಸೀಜರ್ಸಲ್ಲಿ ಮೊಬೈಲ್ಸು ಮತ್ತೇನು ಅಲೋ ಇರಲ್ಲ, ಮತ್ತು ವೆಟ್ ಕ್ಲಾತ್ಸಲ್ಲೇ ಇರಬೇಕು. ಸೊ 1 o'clock ನಾವು ಒಳಗಡೆ ಚೆಕ್-ಇನ್ ಆದರೆ ಸೊ ಅಲ್ಲಿ ಒಂದು ಅವರ್ ನಮಗೆ ಸೆಲ್ಲಲ್ಲಿ ವೆಯ್ಟ್ ಮಾಡಿಸ್ತಾರೆ. ಸೊ ಅಲ್ಲಿಂದ ನಾವು ಮತ್ತೆ ಒಳಗೆ ಹೋಗಿ ಗರ್ಭಗುಡಿ ಸುತ್ತ ಒಂದು ಉರುಳು ಸೇವೆ ಪ್ರದಕ್ಷಿಣೆ ಮುಗಿಸ್ಕೊಂಡು ಆಮೇಲೆ ಅಲ್ಲಿಂದ ಪ್ರದಕ್ಷಿಣೆ ಹಾಕ್ಕೊಂಡು ಹೊರಗೆ ಬರ್ತೀವಿ. ಹೊರಗೆ ಬಂದಮೇಲೆ ಮತ್ತೆ ನಮಗೆ ಇನ್ನೊಂದು ರೌಂಡು ದರ್ಶನಕ್ಕೆ ಕಳಿಸ್ತಾರೆ. ಸೊ ಈ ದರ್ಶನ ಸ್ವಲ್ಪ ನನಗೆ ಹೆಕ್ಟಿಕ್ ಆಯಿತು, ಯಾಕಂದರೆ ನಮ್ಮದು ಉರುಳು ಸೇವೆ ಆಗ್ತಿದ್ದಂಗೆ ಧರ್ಮ ದರ್ಶನದವರಿಗೂ ಜೊತೆಗೆ ಬಿಟ್ಬಿಟ್ರು. ಹಾಗಾಗಿ ಅಷ್ಟು ನನಗೆ ಕಂಫರ್ಟೇಬಲಿ ನನಗೆ ಫಸ್ಟ್ ದರ್ಶನ ಆದಷ್ಟು ಕ್ಲೀನಾಗಿ ದರ್ಶನ ಆಗಲಿಲ್ಲ. ಬಟ್ ಆಲ್ಸೋ ನನಗೆ ಒಂದು ಸೇವೆ ಮಾಡಿದ್ದೀನಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ನಾನು ಯಾವಾಗಲೇ ತಿರುಪತಿಗೆ ಬಂದರೂ ಒಂದು ಯಾವುದಾನ ಸೇವೆ ಮಾಡೇ ಮಾಡ್ತೀನಿ. ಸೊ ಅದು ನನ್ನ ಒಂದು ಸೆಲ್ಫ್ ಬಿಲೀಫ್ ಮತ್ತು ನನ್ನ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ನು. ಸೊ ಇಲ್ಲಿಂದ ಮುಂದೆ ಏನಾಗುತ್ತೆ ಅಂತ ರೆಕಾರ್ಡ್ ಮಾಡಿದ್ದೀನಿ, ತೋರಿಸ್ತೀನಿ. ಅದಕ್ಕೂ ಮುಂಚೆ ನಾನು ತಿರುಪತಿಯಿಂದ ದುರ್ಗಕ್ಕೆ ವಯಾ ಫ್ಲೈಟಲ್ಲಿ ಬರ್ತಿದ್ದ ಪ್ಲ್ಯಾನ್ ಇತ್ತು. ಸೊ ಅದೇ ರೀತಿ ಫ್ಲೈಟ್ ಬುಕ್ ಮಾಡ್ಕೊಂಡಿರ್ತೀನಿ. ಸೊ ನೀವು ಏನಾನ ಫ್ಲೈಟ್ ಬುಕ್ಕಿಂಗ್ ಮಾಡ್ಕೋಬೇಕು ಅಂದರೆ 3 months ಪ್ರಿಯರೇ ನೀವು ಬುಕ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಯಾವುದೇ ರೀತಿಯ ತಿರುಪತಿ ರಿಲೇಟೆಡ್ಡು ದರ್ಶನ ಟಿಕೆಟ್ಸ್ ಆಗಿರ್ಬೋದು ಅಥವಾ ಬೇರೆ ಏನಾನ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ಇಲ್ಲಿ ಕೆಳಗಡೆ 2 ನಂಬರ್ ಹಾಕಿರ್ತೀನಿ. ಸೊ ಇವರಿಬ್ಬರು ನನಗೆ ಫ್ರೆಂಡ್ಸು. ಸೊ ಇವ್ರ ಹತ್ರ ನಿಮಗೆ ಏನಾನ ಇನ್ಫಾರ್ಮೇಷನ್ ಬೇಕಿತ್ತು, ಟಿಕೆಟ್ ಬುಕ್ಕಿಂಗ್ಸ್ ಮಾಡಿಸ್ಬೇಕು ಅಂದರೆ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಮೇಲ್ಗಡೆ ತಿರುಮಲೆಯಿಂದ ಕೆಳಗಡೆ ತಿರುಪತಿಗೆ ಸೇಮ್ ಅದೇ ಲಶ್ ಗ್ರೀನ್ ಎನ್ವೈರ್ಮೆಂಟ್ನ ಎಂಜಾಯ್ ಮಾಡಿಕೊಂಡು ಬಸ್ಸಲ್ಲಿ ಬರ್ತೀನಿ. ಇಲ್ಲಿ ಒಂದೇನು ಚೆನ್ನಾಗಿ ಅಂದರೆ ಕೆಳಗೆ ಹೋಗೋಕ್ಕೆ ಇರೋ ರೋಡು ಮತ್ತು ಮೇಲ್ ಬರೋಕ್ಕೆ ಇರೋ ರೋಡು 2 ಸಪ್ರೇಟ್. ಸೊ ಇಟ್ಸ್ ನೋ ಟ್ರಾಫಿಕ್. ಕೆಳಗಡೆ ತಿರುಪತಿಗೆ ಬಂದು ಓಲಾ ಬೈಕನ್ನು ಬುಕ್ ಮಾಡಿಕೊಂಡು ನಾನು ಟೆಂಪಲ್ ರನ್ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಗೋವಿಂದರಾಜ್ ಟೆಂಪಲಿಗೆ ಹೋಗಿ ಮತ್ತು ಅಲ್ಲಿಂದ ಅದೇ ಓಲಾ ಬೈಕಲ್ಲಿ ನಾನು ಮುಂದೆ ಹೈವೇ ಥ್ರೂ ಪದ್ಮಾವತಿ ಟೆಂಪಲಿಗೆ ಹೋಗ್ತೀನಿ. ಪದ್ಮಾವತಿ ಟೆಂಪಲಲ್ಲೂ ಸಮೇತ ಅಲ್ಲೇ ಹೊರಗಡೆಯಿಂದ ಕೈ ಮುಗಿದು ನನ್ನ ಏನು ಕಾಣಿಕೆ ಇದೆ ಅದನ್ನು ಕಾಣಿಕೆಯನ್ನು ದೇವಿಗೆ ತಲುಪಿಸಿ ಮತ್ತೆ ನಾನು ಮುಂದೆ ಹೋಗೋದು ತಿರುಪತಿ ಏರ್ಪೋರ್ಟ್ ಕಡೆಗೆ. ಇವಾಗ ತಿರುಪತಿ ಏರ್ಪೋರ್ಟಿಗೆ ಬಂದಿದ್ದೀನಿ. ಟ್ರೈನ್ ಇವಾಗ 9:30. ಸೊ ಇನ್ನೂ ಸ್ಟಾಫ್ಸ್ ಬಂದಿಲ್ಲ ಮತ್ತು ಇನ್ನೂ ಸ್ವಲ್ಪ ಲೇಟ್ ಆಗ್ಬೋದು. ಸೊ ಅದಕ್ಕೆ ಸ್ಟಾಫ್ಸ್ ಯಾರು ಬರೋ ತನಕ ಅಂದರೆ ಅವರು ಒಳಗಡೆ ಬಿಡ್ತಾರಿಲ್ಲ ಅಂತಲ್ಲ, ಸೊ ಹೊರಗಡೆ ಏನಾದರೂ ಕೆಲಸ ಇದ್ದರೆ ಮಾಡಿಕೊಡಿ ಸರ್, ಇನ್ನೂ ಸ್ಟಾಫ್ಸ್ ಬಂದಿಲ್ಲ, ಇನ್ನೊಂದು ಅರ್ಧ ಗಂಟೆ ಆಗುತ್ತೆ ಅಂದರು. ಸೊ ಆರಾಮಾಗಿ ಸ್ವಲ್ಪ ವೆಯ್ಟ್ ಮಾಡೋಣ. ಹಾಗೆ ಏರ್ಪೋರ್ಟ್ನ ಸುತ್ತಾಡ್ತಾ ಅಲ್ಲಿ ಸಿಗೋ 150 ರೂಪಾಯಿಗೆ ಸಮೋಸ ತಿಂದ್ಕೊಂಡು, ಕಾಸ್ಟ್ಲಿ ಆದರೂ ಹೊಟ್ಟೆ ಹಶ್ವಾಗ್ತಾ ಇದೆ, ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ಚೆಕ್-ಇನ್ ಆಗಿ ಬಸ್ ಹತ್ಕೊಂಡು ಇಡೀ ಏರ್ಪೋರ್ಟಲ್ಲಿ ಕಾಣ್ತಾ ಇರೋ ರನ್ವೇ ಸುತ್ತಮುತ್ತ ಇರೋ ಏರ್ಪ್ಲೇನ್ ಎಲ್ಲ ನೋಡ್ತಾ ಬೋರ್ಡಿಂಗ್ ಆಗ್ತೀನಿ. ಬೋರ್ಡಿಂಗ್ ಆದ ನಂತರ ನಿಮಗೆಲ್ಲ ತೋರ್ಸಕ್ಕಂತ ಒಂದು ಸೆಲ್ಫಿ ತೆಕ್ಕೊಂಡು ಅಲ್ಲಿಂದ ಟೇಕ್ ಆಫ್ ಆಗಿ ನಾನು ತಿರುಪತಿಯಿಂದ ಕೊನೆಗೆ ಶಿವಮೊಗ್ಗಕ್ಕೆ ಹಾರ್ತೀನಿ. ಒಳ್ಳೆ ವ್ಯೂ ನೋಡ್ತಾ ಮೋಡಗಳ ಒಳ್ಳೆ ಕಾಟನ್ ಕ್ಯಾಂಡಿ ಥರ ಕಾಣಿಸ್ತಾ ಇರುವಾಗ ಎಂಥ ಸೃಷ್ಟಿ ಇದು ಅಂತ ಯೋಚನೆ ಮಾಡ್ತಾ ಒಂದು ಬಿಸಿ ಬಿಸಿಯಾಗಿ ಹಾಟ್ ಚಾಕ್ಲೇಟ್ ತಗೊಂಡು ಆ ವ್ಯೂನ ಎಂಜಾಯ್ ಮಾಡ್ಕೋತಾ ಈ ಕಾಟನ್ ಕ್ಯಾಂಡಿ ಥರ ಇರೋ ಎಲ್ಲ ಮೋಡಗಳನ್ನು ನೋಡ್ತಾ ನನ್ನ 1 hour ಫ್ಲೈಯಿಂಗ್ ಜರ್ನಿನ ಎಂಜಾಯ್ ಮಾಡಿಕೊಂಡು ಕೊನೆಗೆ ಶಿವಮೊಗ್ಗಕ್ಕೆ ಲ್ಯಾಂಡ್ ಆಗಿ ನನ್ನ ಈ ಜರ್ನಿನ ಮುಗಿಸ್ತೀನಿ. ಧನ್ಯವಾದ.